ಹಾಯ್ ಹಲೋ ನಮಸ್ತೆ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅರುಣ್ ಬಡಿಗೇರ್. ಕುಂತ್ರೆ ಕೂರಂಗಿಲ್ಲ, ನಿಂತ್ರೆ ನಿಲ್ಲಂಗಿಲ್ಲ, ಟೆನ್ಷನ್ನು. ಸಿದ್ದು BSY HDK ಮೂವರ ಎದೆಯಲ್ಲಿ ಡವ ಡವ. ಗೆಲ್ಲೋ ಹುಮ್ಮಸ್ಸಲ್ಲಿ ಸಿದ್ದು, HDK ಸಿಂಗಾಪುರ್. 17ಕ್ಕೆ ನಾನೇ ಸಿಎಂ ಅಂತಿದ್ದಾರೆ ಯಡಿಯೂರಪ್ಪ. ಇದೇ ಹೊತ್ತಿನ ವಿಶೇಷ. ಮೇ 15 ಮಿಸ್ಟ್ರಿ. ಎಲೆಕ್ಷನ್ ಮುಗಿತಿದ್ದ ಹಾಗೆ ನಾಯಕರೆಲ್ಲ ಒಂದಷ್ಟು ನಿರಾಳರಾಗಿದ್ದಾರೆ. ದಿನ ಇದ್ದಂತೆ ಒತ್ತಡವಾಗಲಿ ಟೆನ್ಷನ್ ಆಗಲಿ ಇದೀಗ ಅಷ್ಟಿಲ್ಲ. ಸದ್ಯ ಎಲ್ಲರೂ ಹ್ಯಾಪಿ ವೀಕೆಂಡ್ನಲ್ಲಿ ರಿಲ್ಯಾಕ್ಸ್ ಮೂಡ್ಗೆ ಜಾರಿದ್ರು. ಮೇ 15ರ ರಿಸಲ್ಟ್ ಮಾತ್ರ ನಾಯಕರನ್ನ ನಿಂತಲ್ಲಿ ನಿಲ್ಲೋಕೆ, ಕೂತಲ್ಲಿ ಕೂರೋಕೆ ಬಿಡ್ತಿಲ್ಲ. ಎಲ್ಲರ ಎದೆಯಲ್ಲೂ ರಿಸಲ್ಟ್ ಬಗ್ಗೆ ಡವ ಡವ ಅನ್ನೋಕೆ ಶುರುವಾಗಿದೆ. ಈ ಟೆನ್ಷನ್ ಮಧ್ಯೆಯೂ ನಮ್ಮ ರಾಜ್ಯ ನಾಯಕರು ಏನೇನ್ ಮಾಡ್ತಿದ್ದಾರೆ ನೋಡೋಣ ಬನ್ನಿ. ಕೂರಂಗಿಲ್ಲ, ನಿಂತ್ರೆ ನಿಲ್ಲಂಗಿಲ್ಲ, ಟೆನ್ಷನ್. ಸಿದ್ದು BSY HDK ಮೂವರ ಎದೆಲಿ ಢವಢವ. ಗೆಲ್ಲೋ ಹುಮ್ಮಸ್ಸಲ್ಲಿ ಸಿದ್ದು, HDK ಸಿಂಗಾಪುರ್. 17ಕ್ಕೆ ನಾನೇ ಸಿಎಂ ಅಂತಿದ್ದಾರೆ ಯಡಿಯೂರಪ್ಪ. ಕೊನೆಗೂ ಮತದಾನದ ಪ್ರಕ್ರಿಯೆ ಮುಗಿದಿದೆ. ರಾಜ್ಯದ ಜನರೆಲ್ಲ ಈ ಬಾರಿ ಮತದಾನಕ್ಕೆ ಹೆಚ್ಚಿನ ಉತ್ಸಾಹವನ್ನೇ ತೋರಿಸಿದ್ದಾರೆ. ಅದರ ಪರಿಣಾಮವೇ ಈ ಬಾರಿ 71% ದಾಖಲೆಯ ಮತದಾನ ನಡೆದಿದೆ. ಸದ್ಯ ಮುಗೀತು ಅನ್ನೋ ಭಾವ ಎಲ್ಲರಲ್ಲೂ ಇದೆ. ಆದ್ರೂ ಕೂಡ ಅಭ್ಯರ್ಥಿಗಳಿಗೆ ಮಾತ್ರ ಇನ್ನೂ ಟೆನ್ಷನ್ ಇದ್ದೇ ಇದೆ. ಯಾಕಂದ್ರೆ ಇಲ್ಲಿಗೆ ಎಲ್ಲವೂ ಕೂಡ ಮುಗಿದು ಹೋಗಿಲ್ಲ. ಇನ್ನು ಮೇ 15ರ ಫಲಿತಾಂಶ ಇದ್ದೇ ಇದೆ. ಈಗಾಗಲೇ ಎಕ್ಸಿಟ್ ಪೋಲ್ ಸರ್ವೆಯ ವರದಿ ಹೊರಬಂದಿದೆ. ಕೆಲ ಸಮೀಕ್ಷಾ ವರದಿಗಳು ಕಾಂಗ್ರೆಸ್ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಲಿದ್ದು ಅತಂತ್ರ ವಿಧಾನಸಭೆ ಅಂತ ಹೇಳಿದ್ರೆ, ಇನ್ನು ಕೆಲ ಸಮೀಕ್ಷಾ ವರದಿಗಳು ಬಿಜೆಪಿ ಬಹುಮತ ಸಾಧಿಸಲಿದೆ ಎಂದಿವೆ. ಆದ್ರೆ ಈ ಎಕ್ಸಿಟ್ ಪೋಲ್ಗಳ ಬಗ್ಗೆ ಸಿದ್ದರಾಮಯ್ಯ ಅವರ ಅಭಿಪ್ರಾಯವೇ ಬೇರೆ. ಕಾಂಗ್ರೆಸ್ ಪರವಾದಂತ ಅಲೆ ಇತ್ತು, ಅದೇನು ಚೇಂಜ್ ಆಗಲಿಲ್ಲ. ನಿಮ್ಮ ರಾಷ್ಟ್ರೀಯ ನಾಯಕ ACC ಅಧ್ಯಕ್ಷ ರಾಹುಲ್ ಗಾಂಧಿ ಅವರ ರ್ಯಾಲಿಗಳಿರ್ಬೋದು, ಎರಡು ವರ್ಕ್ ಆಗಿದೆ ಅಂತ. ರಾಹುಲ್ ಗಾಂಧಿ ಅವರು ಪ್ರವಾಸ ಬಹಳ ವ್ಯಾಪಕವಾಗಿ ಮಾಡಿದ್ರು ಕರ್ನಾಟಕದಲ್ಲಿ, ಅದು ಅನುಕೂಲ ಆಗಿದೆ. ಮತ್ತೆ ನಮ್ಮ ಕೆಲಸ ನಾವು ಮಾಡಿರ್ತಕ್ಕಂಥ ಕೆಲಸಗಳು ಅವು ಕೂಡ ನಮಗೆ ಉಪಯೋಗ ಆಗಿದೆ. ಎಕ್ಸಿಟ್ ಪೋಲ್ ಬಗ್ಗೆ ಅಭಿಪ್ರಾಯ ವ್ಯಕ್ತಪಡಿಸಿರೋ ಸಿದ್ದರಾಮಯ್ಯ ಅವರು ತಮ್ಮ ಟ್ವಿಟರ್ನಲ್ಲಿ ಮಾರ್ಮಿಕವಾಗಿ ನುಡಿದಿದ್ದಾರೆ. ಸಮೀಕ್ಷೆಗಳನ್ನ ನಂಬುವುದು ಅಂದ್ರೆ ಈಜು ಬಾರದವನು ಕಾಲಲ್ಲಿ ನಡೆದುಕೊಂಡು ನದಿ ದಾಟೋಕೆ ಸಂಖ್ಯಾಶಾಸ್ತ್ರಜ್ಞನ ಮಾತು ನಂಬಿದ ಹಾಗೆ. ಸಂಖ್ಯಾಶಾಸ್ತ್ರಜ್ಞ ನದಿಯ ಆಳ ಸರಾಸರಿ 4 ಅಡಿಯನ್ನು ಲೆಕ್ಕ ಕೊಟ್ಟಿರ್ತಾನೆ. 6 + 4 + 2ರ ಸರಾಸರಿ 4, ಅಂದ್ರೆ 6 ಅಡಿ ಆಳದಲ್ಲಿ ನೀವು ಮುಳುಗಿ ಹೋಗ್ತೀರಾ. ಹೀಗಂತ ಸಿಎಂ ಸಿದ್ದರಾಮಯ್ಯ ತಮ್ಮ ಬಜೆಟ್ ಲೆಕ್ಕಾಚಾರದ ಮಾದರಿಯಲ್ಲೇ ಚುನಾವಣಾ ಫಲಿತಾಂಶವನ್ನ ಬಿಡಿಸಿಟ್ಟಿದ್ದಾರೆ. ಐ ಆಮ್ ವೆರಿ ಕಾನ್ಫಿಡೆಂಟ್ ಕಾಂಗ್ರೆಸ್ ಪಾರ್ಟಿ ವಿಲ್ ಗೆಟ್ ಕ್ಲಿಯರ್ ಮೆಜಾರಿಟಿ ಅಂಡ್ ಐ ಹೋಪ್ ಐ ವಿಲ್ ಬಿ ದಿ ಚೀಫ್ ಮಿನಿಸ್ಟರ್. ನಾನೇ ಸಿಎಂ ಆಗೋ ಭರವಸೆ ವ್ಯಕ್ತಪಡಿಸೋ ಸಿಎಂ ಇದೇ ಸಂದರ್ಭದಲ್ಲಿ ಹೈಕಮಾಂಡ್ ದಲಿತ ಸಿಎಂ ಮಾಡುವುದಾದ್ರೆ ನನ್ನದೇನು ಅಡ್ಡಿ ಇಲ್ಲ ಅಂತ ಹೇಳಿರೋದು ಸಾಕಷ್ಟು ಕುತೂಹಲಕ್ಕೆ ಎಡೆಮಾಡಿಕೊಟ್ಟಂತಾಗಿದೆ. ನಂದೇನು ತಕರಾರು ಇಲ್ಲ. ಹೈಕಮಾಂಡ್ ಅವ್ರು ದಲಿತ ಸಿಎಂ ಮಾಡ್ತೀನಿ ಅಂದ್ರೆ ಮಾಡ್ಕೊಳ್ಳಿ ಅಂತೀನಿ. ಹೈಕಮಾಂಡ್ಗೆ ಬಿಟ್ಟಿತ್ತು. ಹೌದೌದು. ನಾನು ಯಾರ ವಿರುದ್ಧನೂ ಇಲ್ಲ. ಐ ಆಮ್ ನಾಟ್ ಎಗ್ನೆಸ್ಟ್ ಎನಿಬಡಿ. MLAಗಳು ಕೂಡ ಒಪಿನಿಯನ್ ಕೊಡ್ಬೇಕಲ್ವಾ. ಸುಮ್ಮನೆ ದಲಿತ ಬಲತ್ತರಿಗೂ ಯಾರನ್ನೂ ಏರಕ್ಕಾಗಲ್ಲ. MLAಗಳು ಕೂಡ ಅಭಿಪ್ರಾಯ ಕೊಡಬೇಕು, ಹೈಕಮಾಂಡ್ನವರು ಒಪ್ಕೋಬೇಕು. ಅದಕ್ಕೆ ಗೊತ್ತಾಯ್ತಾ. ಬಲಾತ್ಕಾರವಾಗಿ ಯಾರನ್ನೂ ಮಾಡೋದು ಕಷ್ಟದ ಕೆಲಸ, ಸರ್ಕಾರ ನಡೆಸಕ್ಕಾಗಲ್ಲ. ಈಗ ದಲಿತ ಸಿಎಂ ಮಾಡಿದ್ರು ನಮ್ದೇನು ಅಡ್ಡಿ ಇಲ್ಲ ಅಂದಿರೋ ಸಿಎಂ ಸಿದ್ದರಾಮಯ್ಯ ಇನ್ನು ಚುನಾವಣೆಯ ಸಹವಾಸವೇ ಬೇಡ ಎಂದಿದ್ದಾರೆ. ಕಳೆದ ಬಾರಿಯೇ ನಾನು ನಿಲ್ಲುವುದಿಲ್ಲ ಎಂದಿದ್ದೆ, ಆದ್ರೆ ಈ ಬಾರಿ ನಿಲ್ಲಲೇಬೇಕಾಯ್ತು ಎಂದ ಅವರು ಈ ಬಾರಿ ಯಾಕೆ ನಿಲ್ಲಲೇಬೇಕಾಯ್ತು ಅನ್ನೋದಕ್ಕೂ ಕಾರಣ ಕೊಟ್ಟಿದ್ದಾರೆ. ನನಗೆ ಚುನಾವಣಾ ರಾಜಕಾರಣ ಸಾಕು ಅನಿಸ್ಬಿಟ್ಟಿದೆ ಅಷ್ಟೇ. ಚುನಾವಣಾ ರಾಜಕಾರಣ ಸಾಕು. ಸಕ್ರಿಯ ರಾಜಕಾರಣದಲ್ಲಿರ್ತೀವಿ.
ಚುನಾವಣೆ ನಿಲ್ಲಬಾರ್ದು ಅಂತ ಮೆಂಟಲಿ ಐ ಹ್ಯಾವ್ ಟೇಕನ್ ಎ ಡಿಸಿಷನ್. ಸರ್ ಹೈಕಮಾಂಡ್ ಹೋದ ಸಾರಿನೇ ತಗೊಂಡಿದ್ದೆ ನಿಜ ಹೇಳಬೇಕು ಅಂದರೆ. ಆಮೇಲೆ ಚೀಫ್ ಮಿನಿಸ್ಟರ್ ಆಗಿ ಪಲಾಯನವಾದ ಮಾಡಬಾರ್ದು ಅಂತ ಮತ್ತೆ ಕಂಟೆಸ್ಟ್ ಮಾಡಿದೆ. ಚೀಫ್ ಮಿನಿಸ್ಟರ್ ಆಗಿ 5 ವರ್ಷ ಇದ್ದುಬಿಟ್ಟು ನಾನು ಜವಾಬ್ದಾರಿಯಿಂದ ನುಣುಚ್ಕೋಬಾರ್ದು ಅಂದ್ಬಿಟ್ಟು ಪುನಃ ಕಂಟೆಸ್ಟ್ ಮಾಡಿದೆ. ಇನ್ನು ಪ್ರಮಾಣ ವಚನ ಸ್ವೀಕರಿಸಿ ಇಂದಿಗೆ ಸಂಪೂರ್ಣ 5 ವರ್ಷವಾದ ಹಿನ್ನೆಲೆಯಲ್ಲಿ ಎಲ್ಲರಿಗೂ ಧನ್ಯವಾದ ಸಲ್ಲಿಸಿದ್ದಾರೆ. ಎಳ್ಳಷ್ಟು ಆರೋಪಗಳಿಲ್ಲದೆ, ಭ್ರಷ್ಟಾಚಾರವಿಲ್ಲದೆ, ಯಾವುದೇ ಗೊಂದಲಗಳಿಲ್ಲದೆ, ಯಾರನ್ನು ಎದುರು ಹಾಕಿಕೊಳ್ಳದೆ ಆಡಳಿತವನ್ನ ನಡೆಸಿದ್ದೇವೆ. ಇದಕ್ಕೆಲ್ಲ ನನ್ನ ಸಹೋದ್ಯೋಗಿಗಳು, ಎಲ್ಲ ಎಂಎಲ್ಎಗಳು, ಸಂಸದರು, ಹಿರಿಯ ನಾಯಕರು, ಹೈಕಮಾಂಡ್ ಕಾರಣ ಅಂದ್ರು. ಎಲ್ಲ MLA ಯಾರು ಅಪ್ಸೂರು ಇಲ್ಲ. MLAಗಳು ಫಸ್ಟ್ ಟೈಮ್ ಈವನ್ ದೇವರಾಜರ್ಸ್ಗಿದ್ದರು, ವೀರೇಂದ್ರ ಪಾಟೀಲ್ಗಿದ್ದರು, ಬಂಗಾರಪ್ಪನಿಗಿದ್ದರು, ಮೊಯ್ಲಿಗಿದ್ದರು. ನಮ್ಗೆ ಆ ಥರ ಇಲ್ಲ. ಆ ಥರ ಪಾಪ ಎಲ್ಲ MLAಗಳು ಕೂಡ ಕೋಆಪ್ರೇಟ್ ಕೊಟ್ಟಿದ್ದಾರೆ. ಆಲ್ MPs ದೇ ಕೋಆಪ್ರೇಟೆಡ್ ವಿತ್ ಮೀ. ಆಲ್ ಸೀನಿಯರ್ ಲೀಡರ್ಸ್ ದೇ ಕೋಆಪ್ರೇಟ್. ಯಾರೋ 1-2 ಸ್ಟೇಟ್ಮೆಂಟ್ಗಳು ಕೊಟ್ಟಿರ್ಬೋದು ನನ್ನ ವಿರುದ್ಧವಾಗಿ. ಬಟ್ ಬೈ ಆ್ಯಂಡ್ ಲಾರ್ಜ್ ಕಾಂಗ್ರೆಸ್ ದೇ ಹ್ಯಾವ್ ಕೋಆಪ್ರೇಟೆಡ್ ವಿತ್ ಮೀ. ಎಲ್ಲರೂ ಕೂಡ ಕೋಆಪ್ರೇಟ್ ಮಾಡಿದ್ದಾರೆ. ನಾನು ಇವತ್ತು 5 ವರ್ಷ ಕರೆಕ್ಟಾಗಿ ಆಯ್ತು. ಇವತ್ತು ಮೇ 13ಕ್ಕೆ 5 ವರ್ಷ ಪೂರ್ಣ ಮುಗಿಸ್ತದಾಯಿತು. ನನಗೆ ಇವತ್ತಿನವರಿಗೆ ಎಲ್ಲ ಸೀನಿಯರ್ ಲೀಡರ್ಸು, ಹೈಕಮಾಂಡು, MLAಗಳು, ಮಿನಿಸ್ಟ್ರಿಗಳು, ಕೆಲವರು ವೈಯಕ್ತಿಕ ಆಸೆ ಇರೋರು ಇರ್ಬೋದು, ಇಟ್ಕೊಂಡಿರ್ಬೋದು. ನಾನು ತಪ್ಪು ಅಂತ ಹೇಳಲ್ಲ. ಇದೇ ವೇಳೆ ಕೆಲವರಿಗೆ ಸಿಎಂ ಆಗೋ ಆಸೆ ಇತ್ತು, ಆದ್ರೆ ಅವರ ಆಸೆ ತಪ್ಪು ಅಂತ ಹೇಳಲ್ಲ. ಪ್ರತಿಯೊಬ್ಬರಿಗೂ ಕೂಡ ಆಸೆ ಇದ್ದೇ ಇರುತ್ತೆ. ಪ್ರಜಾಪ್ರಭುತ್ವದಲ್ಲಿ ಇದು ಇರಲೇಬೇಕು. ಅಂಥವರ ಮೇಲೆ ನನಗಿನ್ನೂ ಪ್ರೀತಿ ಜಾಸ್ತಿ. ಹಾಗಂತ ಅಡ್ಡದಾರಿ ಹಿಡಿಯೋದು ತಪ್ಪು ಅಂತ ಯಾರ ಹೆಸರನ್ನ ಸೂಚಿಸದೆ ಹೇಳಿದ್ದು ಮಾತ್ರ ನಿಗೂಢವಾಗಿತ್ತು. ನಾನು ಚೀಫ್ ಮಿನಿಸ್ಟರ್ ಆಗಬೇಕು ಅಂತ ಕೆಲವರು ಅಂದ್ಕೊಂಡಿದ್ರೆ ಐ ಡೋಂಟ್ ಥಿಂಕ್ ಇಟ್ ಈಸ್ ರಾಂಗ್. ಐ ಡೋಂಟ್ ಥಿಂಕ್ ಇಟ್ ಈಸ್ ಬ್ಯಾಡ್. ಪ್ರಜಾಪ್ರಭುತ್ವದಲ್ಲಿ ಅವಕ್ಕೆಲ್ಲ ಅವಕಾಶಗಳು ಇರಬೇಕಾಗುತ್ತೆ. ಯಾರು ತಪ್ಪು ಅಂತ ನಾನು ಹೇಳಕ್ಕೆ ಹೋಗಲ್ಲ. ಅವ್ರ ಮೇಲೆ ನನಗೆ ಅವ್ರ ಮೇಲೆ ಇನ್ನೂ ಪ್ರೀತಿ ಜಾಸ್ತಿ. ಅದಕ್ಕೋಸ್ಕರ ಏನೇನೋ ಪ್ಲ್ಯಾನ್ ಮಾಡೋದು, ಏನೇನೋ ಕ್ರಿಮಿನಲ್ ಆಕ್ಟಿವಿಟೀಸ್ ಅವೆಲ್ಲ ಇರಬಾರ್ದು. ಸಿದ್ದರಾಮಯ್ಯ ಅವರ ಮಾತನ್ನ ಕೇಳ್ತಾ ಇದ್ರೆ ತಮ್ಮ ಅಧಿಕಾರಾವಧಿಯ ಬಗ್ಗೆ ಅವರಿಗೆ ಸಂಪೂರ್ಣ ಆತ್ಮತೃಪ್ತಿ ಇದ್ದದ್ದು ಎದ್ದು ಕಾಣ್ತಿತ್ತು. ಅದೇ ರೀತಿ ಅವರ ಅಧಿಕಾರ ಅವಧಿಯಲ್ಲಿ ಕೇಳಿಬಂದಿದ್ದ ದಲಿತ ಸಿಎಂ ಕೂಗಿಗೂ ಅವರು ಈ ವೇಳೆ ಉತ್ತರ ಕೊಟ್ಟಂತಿತ್ತು. ಇನ್ನು ದಲಿತ ಸಿಎಂ ಮಾಡಿದ್ರೆ ನನಗ್ಯಾವ ಅಭ್ಯಂತರವೂ ಇಲ್ಲ ಅಂತ ಅಂದಿದ್ದು ಮಾತ್ರ ಇದೇ ಅವರ ಕೊನೆಯ ಚುನಾವಣೆ ಅನ್ನೋದನ್ನ ಮಾತ್ರ ಖಾತ್ರಿ ಮಾಡಿದಂತಿತ್ತು. ಸದ್ಯ ಸಿಎಂ ಸಾಹೇಬ್ರು ಫುಲ್ ರಿಲ್ಯಾಕ್ಸ್ ಮೂಡ್ಗೆ ಜಾರುದ್ರಲ್ಲಿದ್ರು. ನಾಳೆವರೆಗೆ ಅವರೇನು ಮಾಡಲಿದ್ದಾರೆ ಅನ್ನೋದನ್ನ ನೀವೇ ಕೇಳಿ. ಏನಿಲ್ಲ, ಇವತ್ತು ನಾಳೆ ರೆಸ್ಟ್. ಟೋಟಲಿ ರಿಲ್ಯಾಕ್ಸ್. ಹೋಗೋದಿಲ್ಲ, ಮಲಗಿರೋದು ಅಷ್ಟೇ. ಸಿನಿಮಾಗೂ ಹೋಗಲ್ಲ, ಹೋಟ್ಲಿಗೂ ಹೋಗಲ್ಲ, ಮಲಗೋದು. ನಾನೆಲ್ಲ ನಿದ್ದೆ ಇಲ್ಲ. ಇವತ್ತು ರಾತ್ರಿ ಎಲ್ಲ ಪೂರ ನಿದ್ರೆ. ಆಮೇಲೆ ಅಷ್ಟೇ ಬಂದ್ಬಿಡ್ತೀನಿ ವಾಪಸ್ ನಾಳೆ. ಸಿಎಂ ಸಿದ್ದರಾಮಯ್ಯ ಅವರಿಗೆ ಚುನಾವಣೆಯಲ್ಲಿ ಓಡಾಡಿ ನಿದ್ದೆ ಇಲ್ವಂತೆ. 2 ದಿನಗಳ ಕಾಲ ಹಾಯಾಗಿ ಮಲಗ್ತಾರಂತೆ ಅವರು. ಮಲಗ್ಲಿ ಬಿಡಿ ಅಲ್ವಾ. ಎಕ್ಸಿಟ್ ಪೋಲ್ಗಳ ಪ್ರಭಾವನೋ ಅಥವಾ ಓವರ್ ಕಾನ್ಫಿಡೆನ್ಸೋ ಏನೋ, ಒಂದು ಕಡೆ ಸಿಎಂ ಸಿದ್ದರಾಮಯ್ಯ ಸ್ವಲ್ಪ ರಿಲ್ಯಾಕ್ಸ್ ಮೂಡ್ನಲ್ಲಿದ್ದಂಗಿತ್ತು. ಆದರೂ ಮತದಾರನ ನಾಡಿ ಮಿಡಿತ ಅರಿವಾಗೋದೇ ಫಲಿತಾಂಶ ದಿನದಂದು. ಹಾಗಾಗಿ ಯಾರ ಹಣೆ ಬರಹ ಏನಾಗಲಿದೆ ಅನ್ನೋದು ಮಾತ್ರ ನಿಗೂಢವಾಗಿದೆ. ಅದಿರ್ಲಿ, ಯಡಿಯೂರಪ್ಪ ಅವರು ಏನ್ ಮಾಡ್ತಿದ್ದಾರೆ, ಅವರು ಏನ್ ಹೇಳ್ತಾರೆ ನೋಡೋಣ ಬನ್ನಿ. ಮೇ 15ಕ್ಕೆ ಬಿಜೆಪಿಗೆ ಸಿಗಲಿದೆಯಾ ಬಹುಮತ? ನಾನೇ ಸಿಎಂ ಅಂತಿದ್ದ ಬಿಎಸ್ವೈ ಮಾತು ನಿಜವಾಗುತ್ತಾ? ಈ ಬಾರಿ ರಾಜ್ಯದಲ್ಲಿ ಶತಾಯ ಗತಾಯ ಕಮಲವನ್ನ ಅರಳಿಸಲೇಬೇಕೆಂಬ ಹಠ ಬಿಜೆಪಿಯದ್ದು. ಅದೇ ರೀತಿ ಸಿಎಂ ಆಗೇ ತೀರ್ಬೇಕು. ಕಳೆದ ಬಾರಿ ಸರಿಯಾಗಿ ಆಡಳಿತ ಮಾಡೋಕೆ ಆಗ್ಲಿಲ್ಲ, ಈ ಬಾರಿಯಾದ್ರೂ ನನ್ನ ಜನಕ್ಕೆ ಸರಿಯಾದ ಆಡಳಿತ ಕೊಡ್ಬೇಕು, ಆ ಕಾರಣಕ್ಕಾದ್ರೂ ನಾನು ಸಿಎಂ ಆಗ್ಲೇಬೇಕು ಅನ್ನೋ ಶಪಥ ಯಡಿಯೂರಪ್ಪನವರದ್ದು. ಇದು ಶಪಥ ಮಾತ್ರವಲ್ಲ, ಯಡಿಯೂರಪ್ಪ ಅವರ ಭರವಸೆ ಮತ್ತು ನಂಬಿಕೆ. 100ಕ್ಕೆ 100 ಎಲ್ಲ ವಿಧಾನಸಭಾ ಕ್ಷೇತ್ರ ನಾವು ಗೆಲ್ತೇವೆ. 18ನೇ ತಾರೀಕು ಶುಕ್ರವಾರ ಪ್ರಧಾನಮಂತ್ರಿಗಳ
ಅನುಕೂಲವನ್ನು ನೋಡಿಕೊಂಡು ದೊಡ್ಡ ಒಂದು ಕಾರ್ಯಕ್ರಮವನ್ನು ಮಾಡೋದ್ರ ಮೂಲಕ ಪ್ರಮಾಣ ವಚನ ಸ್ವೀಕಾರವನ್ನು ಮಾಡೋರಿದ್ದಾರೆ. ನೀವೆಲ್ಲರೂ ಒಗ್ಗಟ್ಟನ್ನ ಪ್ರದರ್ಶನ ಮಾಡಿ, ಒಟ್ಟಾಗಿ ಕೆಲಸ ಮಾಡಿ. ಯಾವಾಗ ಪ್ರಧಾನಿ ಮೋದಿ ಬಂದು ರಾಜ್ಯದಲ್ಲಿ ಮೇಲಿಂದ ಮೇಲೆ ಪ್ರಚಾರವನ್ನ ನಡೆಸಿದ್ರೋ ಆಗ ರಾಜ್ಯದಲ್ಲಿ ಮೋದಿ ಅಲೆ ಸೃಷ್ಟಿಯಾಗಿತ್ತು. ಜನರೆಲ್ಲ ಮೋದಿ ಮೋದಿ ಅಂತಿದ್ದ ಹಾಗೆ ಯಡಿಯೂರಪ್ಪನವರಿಗೆ ತಾವೇ ಮುಂದಿನ ಸಿಎಂ ಅನ್ನೋದು ಖಚಿತವಾಗೋಯ್ತು. ಹಾಗಾಗಿ ಹೋದಲ್ಲೆಲ್ಲ ನಾನೇ ಸಿಎಂ ಅನ್ನೋದ್ರ ಜೊತೆಗೆ ಪ್ರಮಾಣ ವಚನ, ಡೇಟ್, ಗೆಸ್ಟ್ ಎಲ್ಲವನ್ನ ಫಿಕ್ಸ್ ಮಾಡ್ಬಿಟ್ರು. ಆದ್ರೀಗ ಕೆಲ ಎಕ್ಸಿಟ್ ಪೋಲ್ಗಳು ಬಿಜೆಪಿ ಬಹುಮತ ಬರೋದು ಕಷ್ಟ ಅಂತಿದೆ. ಆದ್ರೂ ಯಡಿಯೂರಪ್ಪ ಅವರ ಆತ್ಮವಿಶ್ವಾಸ ಮಾತ್ರ ಕುಗ್ಗಿಲ್ಲ. ನಮ್ಮದೇ ಗೆಲುವು, ನಾನೇ ಸಿಎಂ ಅಂತಿದ್ದಾರೆ. 100ಕ್ಕೆ 100 ನಮ್ಮೆಲ್ಲ ವಿಧಾನಸಭಾ ಕ್ಷೇತ್ರಕ್ಕೆ ಟೆಲಿಫೋನ್ ಮಾಡಿ ರಾತ್ರಿವರೆಗೂ ತಿಳ್ಕೊಂಡಿದ್ದೇನೆ. ನಮ್ಮ ನಿರೀಕ್ಷೆ ಮೀರಿ ಜನ ನನ್ನ ಬೆಂಬಲ ಕೊಟ್ಟಿದ್ದಾರೆ. 125ರಿಂದ 130 ಸೀಟ್ 100ಕ್ಕೆ 100 ನಾವು ಗೆಲ್ತೇವೆ. ನಾಳೆ 15ನೇ ತಾರೀಕು ಸಾಯಂಕಾಲ ಡೆಲ್ಲಿಗೆ ಹೋಗಿ ಪ್ರೈಮ್ ಮಿನಿಸ್ಟರ್ ಅಮಿತ್ ಶಾ ಅವರಿಗೆ ಭೇಟಿ ಮಾಡಿ ಪ್ರಮಾಣ ವಚನ ಸ್ವೀಕಾರ ಮಾಡೋ ದಿನಾಂಕವನ್ನು ನಿಶ್ಚಯ ಮಾಡ್ಕೊಂಡು ಬರ್ತೇನೆ. ಜನರ ಆಶೀರ್ವಾದ ನಮ್ಮ ಮೇಲಿದೆ. ನಮ್ಮ ಚುನಾವಣಾ ಪ್ರಣಾಳಿಕೆನೇ ಒಂದು 3% ವೋಟ್ ಜಾಸ್ತಿ ಮಾಡಿದೆ ಅಂತ 100ಕ್ಕೆ ನನಗೆ ವಿಶ್ವಾಸ ಇದೆ. ಎಲ್ಲ ಕಡೆ ಒಂದು ಕ್ಷೇತ್ರದಲ್ಲಿ ನೆಗೆಟಿವ್ ಇದಿಲ್ಲ. ಹೀಗಾಗಿ 100% ನಾವು ಸರ್ಕಾರ ರಚನೆ ಮಾಡಿದ್ವಿ. ಎಕ್ಸಿಟ್ ಪೋಲ್ಗಳ ಸಮೀಕ್ಷಾ ವರದಿ ಬಗ್ಗೆ ಕೇಳಿದಾಗ ಯಡಿಯೂರಪ್ಪ ಅವರದ್ದು ಒಂದೇ ಉತ್ತರವಾಗಿತ್ತು. ಅವೆಲ್ಲ ಸುಳ್ಳು, ಉತ್ತರ ಪ್ರದೇಶದಲ್ಲಿ ಏನಾಯ್ತು, ಜಸ್ಟ್ ವೇಟ್ ಅಂಡ್ ಸಿ ಅಂದ್ರು. ಮಾತಾಡಬೇಡ, ಉತ್ತರ ಪ್ರದೇಶ ಏನಾಯ್ತು, ಸೇಮ್ ಥಿಂಗ್ ವಿಲ್ ರಿಪೀಟ್ ಅಂತ ಹೇಳಿದ್ದೆ ಅವತ್ತಿಂದ ಇವತ್ತಿನಗೂ. ನಾನು 224 ಕ್ಷೇತ್ರಕ್ಕೂ 3 ಬಾರಿ ಹೋಗಿ ಬಂದಿದ್ದೇನೆ. ಜನರ ನಾಡಿಯ ಮಿಡಿತ 40 ವರ್ಷ ನಾನು ತಿಳ್ಕೊಂಡಿದ್ದೇನೆ. ಆದ್ರಿಂದ ಯಾವುದೇ ಅನುಮಾನ ಇಲ್ಲ. ಅಬ್ಸಲ್ಯೂಟ್ ಮೆಜಾರಿಟಿ ತಗೊಂಡು ಸರ್ಕಾರ ರಚನೆ ಮಾಡಿ. ಅಷ್ಟೇ ಅಲ್ಲ, ಸಿದ್ದರಾಮಯ್ಯ ಅವರು ರಿಲ್ಯಾಕ್ಸ್ ಮೂಡ್ಗೆ ತಲುಪಿದ್ರೆ ಯಡಿಯೂರಪ್ಪ ಅವರು ಪತ್ರಿಕಾಗೋಷ್ಠಿಯನ್ನ ನಡೆಸಿ ಜನರು ಭಾರತೀಯ ಜನತಾ ಪಕ್ಷವನ್ನ ಬೆಂಬಲಿಸಿದ್ದು ಕಾಂಗ್ರೆಸ್ನ ಕಿತ್ತೊಗೆಯಲಿದ್ದಾರೆ ಎಂಬ ಆತ್ಮವಿಶ್ವಾಸವನ್ನು ವ್ಯಕ್ತಪಡಿಸಿದ್ರು. ಕಾಂಗ್ರೆಸ್ ವಿರುದ್ಧ ಬಲವಾದ ಆಡಳಿತದ ವಿರೋಧ ಅಲೆ ಇದೆ. ಸಿದ್ದರಾಮಯ್ಯ ಸರ್ಕಾರದ ವೈಫಲ್ಯಗಳನ್ನ ಜನ ಕ್ಷಮಿಸೋದಿಲ್ಲ. ಭ್ರಷ್ಟ, ಜನವಿರೋಧಿ, ರೈತ ವಿರೋಧಿ ನೀತಿಯನ್ನ ಜನ ಖಂಡಿಸಿಕೊಂಡು ಬಂದಿದ್ರು. ಮತದಾನ ಮಾಡೋದ್ರ ಮೂಲಕ ಸ್ಪಷ್ಟವಾದಂತ ಒಂದು ಪೆಟ್ಟನ್ನ ಕಾಂಗ್ರೆಸ್ಗೆ ಕೊಡ್ತಾ ಇದ್ದಾರೆ. ಕಾಂಗ್ರೆಸ್ ಪಕ್ಷ ಯಾವ ಕಾರಣಕ್ಕೂ 70ಕ್ಕಿಂತ ಹೆಚ್ಚು ಸೀಟ್ ಗೆಲ್ಲೋದಿಲ್ಲ. ಭಾರತೀಯ ಜನತಾ ಪಾರ್ಟಿ ಕನಿಷ್ಠ 130 ಸೀಟನ್ನು ಗೆಲ್ಲೋದಿದೆ. ಜೆಡಿಎಸ್ ಬಹಳ ಅಂದ್ರೆ 22-23 ಸೀಟನ್ನ ಗೆಲ್ಬಹುದು. ಸ್ವತಂತ್ರ ಅಭ್ಯರ್ಥಿಗಳು 3-4 ಜನ ಗೆಲ್ಬಹುದು ಅನ್ನೋದು ನನ್ನ ಅನಿಸಿಕೆ. ಇವತ್ತು ನಾಳೆ ಅಷ್ಟಕ್ಕೂ ಬಿಜೆಪಿಯೇ ಯಾಕೆ ಗೆಲ್ಲುತ್ತೆ ಅನ್ನೋದಕ್ಕೂ ಯಡಿಯೂರಪ್ಪ ಸ್ಪಷ್ಟಪಡಿಸಿದ್ದಾರೆ. ಬಿಜೆಪಿ ಮತ ಹೆಚ್ಚೋಕೆ ಪ್ರಣಾಳಿಕೆಯೇ ಪ್ರಮುಖ ಕಾರಣವಾಗಲಿದ್ಯಂತೆ. ಒಂದು ಮಾತು ನಿಮ್ಗೆ ಹೇಳ್ತೇನೆ, ನಮ್ಮ ಚುನಾವಣಾ ಪ್ರಣಾಳಿಕೆ ಏನು ರಾಷ್ಟ್ರೀಕೃತ ಬ್ಯಾಂಕಿನ ರೈತರ ಸಾಲ ಮನ್ನಾ 1 ಲಕ್ಷದವರೆಗೆ, ಸಹಕಾರಿ ಸಂಘದ ರೈತರ ಸಾಲ ಮನ್ನಾ 1 ಲಕ್ಷದವರೆಗೆ, ನೇಕಾರರ ಸಾಲ 1 ಲಕ್ಷದವರೆಗೆ ಸಾಲ ಮನ್ನಾ. ನಾನು ಮುಖ್ಯಮಂತ್ರಿ ಆದ 24 ಗಂಟೆನಲ್ಲಿ ಆ ತೀರ್ಮಾನವನ್ನು ತಗೊಳ್ಳೋನಿದ್ದೇನೆ. ನಾನು ಕೊಟ್ಟಂತ ಭರವಸೆಯಂತೆ ನಮ್ಮ ಚುನಾವಣಾ ಪ್ರಣಾಳಿಕೆಯಿಂದಲೇ ನಮಗೆ 3%ಗಿಂತ ಹೆಚ್ಚು ವೋಟ್ ಬಂದಿದೆ. ಸ್ವತಂತ್ರ ಭಾರತ ಇತಿಹಾಸದಲ್ಲಿ ಹಿಂದೆಂದೂ ಇಲ್ಲದಷ್ಟು ದೇಶದ ಜನರ ಗಮನ ಕರ್ನಾಟಕ ಚುನಾವಣೆ ಬಗ್ಗೆ ಗಮನ ಹರಿಸಿದ್ದಾರೆ. ಇದೇ ವೇಳೆ ಸಿಎಂ ಸಿದ್ದರಾಮಯ್ಯ ಅವರ ವಿರುದ್ಧ ಹರಿಹಾಯ್ದ ಅವರು, ಸಿದ್ದರಾಮಯ್ಯ ಅವರ ಕಾಲ ಮುಗಿದು ಹೋಗಿದೆ, ಇನ್ನೇನು ಜನ ತಕ್ಕ ಪಾಠವನ್ನ ಕಲಿಸಲಿದ್ದಾರೆ ಅಂತ ಸಿದ್ದರಾಮಯ್ಯ ಅವರ ಮೇಲೆ ಗುಡುಗಿದ್ದಾರೆ. ನಾನು ಸಿದ್ದರಾಮಯ್ಯನವರ ಬಗ್ಗೆ ಟೀಕೆ ಟಿಪ್ಪಣಿ ಮಾಡಕ್ ಹೋಗೋದಿಲ್ಲ. ಯಾಕೆಂದ್ರೆ ಅವ್ರ ಕಾಲ ಮುಗಿದಿದೆ. ಅವರು ಮಾಡಿದಂತ ಜನವಿರೋಧಿ ನೀತಿಗೆ ತಕ್ಕ ಪಾಠವನ್ನು ಕಲಿಸ್ತಾ ಇದ್ದಾರೆ. ಅವರು ಸ್ವಂತ ಚಾಮುಂಡೇಶ್ವರಿನಲ್ಲಿ, ಬಾದಾಮಿನಲ್ಲಿ 100ಕ್ಕೆ 100 ಸೋಲು ನಿಶ್ಚಿತ ಅನ್ನುವಂಥದ್ದು ಈಗಾಗಲೇ ಸ್ಪಷ್ಟ ಆಗಿದೆ. ಈ ಬಾರಿ ಬಿಜೆಪಿ ಸರ್ಕಾರ ಜೊತೆಗೆ ನಾನೇ ಸಿಎಂ ಅನ್ನೋ ವಿಶ್ವಾಸದಲ್ಲೇ ಮಾತುಕತೆ ಮುಗಿಸಿದ ಯಡಿಯೂರಪ್ಪ ಅವರು ತಮ್ಮ ಮಾತಿನ ಕೊನೆಗೆ ವಿಜಯದ ಸಂಕೇತ ತೋರಿಸಿ ತಮ್ಮ ಗೆಲುವನ್ನ ಖಾತ್ರಿಪಡಿಸಿದ್ರು. ಆದ್ರೆ ಯಡಿಯೂರಪ್ಪ ನಿಜಕ್ಕೂ ಈ ಬಾರಿ ಸಿಎಂ ಆಗಿ 5 ವರ್ಷ ಪೂರೈಸಲಿದ್ದಾರಾ ಅನ್ನೋ ಬಗ್ಗೆ ಅವರ ಪಕ್ಷದವರಿಗೆ ನಂಬಿಕೆ ಇಲ್ಲ ಎನ್ನಲಾಗ್ತಿದೆ. ಇದಕ್ಕೆ ಕಾರಣಗಳೇ ಬೇರೆ ಬಿಡಿ. ಇದಿಷ್ಟು ಯಡಿಯೂರಪ್ಪ ಅವರ ಕಥೆ. ಆದ್ರೆ ಕುಮಾರಸ್ವಾಮಿ ಅವರದ್ದು ಬೇರೆಯದ್ದೇ ಕಥೆ. ಎಲೆಕ್ಷನ್ ಮುಗಿತಾ ಇದ್ದ ಹಾಗೆ ಕುಮಾರಸ್ವಾಮಿ ರಿಲ್ಯಾಕ್ಸ್ ಮೂಡ್ಗೆ ಹೋಗಿದ್ದಾರೆ. ಕುಮಾರಸ್ವಾಮಿ ಮಾತ್ರವಲ್ಲ, ಶ್ರೀರಾಮುಲು, ಮಲ್ಲಿಕಾರ್ಜುನ್ ಖರ್ಗೆ ಕೂಡ ಹಬ್ಬ ಮಾಡ್ತಿದ್ದಾರೆ. ವೋಟಿಂಗ್ ಮುಗಿದು ಎಕ್ಸಿಟ್ ಪೋಲ್ ವರದಿಗಳು ಹೊರಬೀಳ್ತಿದ್ದ ಹಾಗೆ ಕುಮಾರಸ್ವಾಮಿ ಹಾರಿದ್ದಾರೆ. ಎಲ್ಲಿಗೆ ಗೊತ್ತಾ? ಸಿಂಗಾಪುರ್ಗೆ. ಯಾಕೆ ಅಂತ ಯೋಚಿಸ್ತಾ ಇದ್ದೀರಾ? ಮತ್ಯಾಕೆ ಹೋಗ್ತಾರೆ? ರಿಲ್ಯಾಕ್ಸ್ಗಾಗಿ. ರಿಲ್ಯಾಕ್ಸ್ ಜೊತೆಗೆ ಟ್ರೀಟ್ಮೆಂಟ್ ಕೂಡ ತಗೊಳ್ತಿದ್ದಾರಂತೆ. ರಾಜ್ಯವೆಲ್ಲ ಕಾಲಿಗೆ ಚಕ್ರ ಕಟ್ಕೊಂಡು ತಿರುಗಿದ್ದ ಕುಮಾರಸ್ವಾಮಿ ಇದೀಗ ಸಿಂಗಾಪುರ್ಗೆ ಪಯಣ ಬೆಳೆಸಿದ್ದಾರೆ. ಕುಮಾರಣ್ಣಗೆ ಈಗ ರಿಲ್ಯಾಕ್ಸ್ ಮೋಡ್.
ಸಿಂಗಾಪುರ್ನಲ್ಲಿ ತಗೋತಿದ್ದಾರಂತೆ ಟ್ರೀಟ್ಮೆಂಟ್. ಆಡಳಿತದಲ್ಲಿದ್ದ ಕಾಂಗ್ರೆಸ್ ಮತ್ತೊಮ್ಮೆ ಅಧಿಕಾರಕ್ಕೆ ಬರಬೇಕು ಅಂತಿದ್ರೆ ಇತ್ತ ಕಮಲ ಪಕ್ಷ ಸರ್ಕಾರ ಬದಲಿಸಿ ಬಿಜೆಪಿ ಗೆಲ್ಲಿಸಿ ಅಂತ ಸಮರ ಸಾರಿತ್ತು. ಆದ್ರೆ ಜನರ ಕಷ್ಟ ಅರಿಯಬೇಕಾದ್ರೆ, ಅವರ ಸಮಸ್ಯೆಗಳು ಬಗೆಹರಿಯಬೇಕಾದ್ರೆ ಪ್ರಾದೇಶಿಕ ಪಕ್ಷದಿಂದ ಮಾತ್ರ ಸಾಧ್ಯ ಅನ್ನೋದು ಕುಮಾರಸ್ವಾಮಿ ಅವರ ಅಭಿಪ್ರಾಯ ಆಗಿತ್ತು. ಹಾಗಾಗಿ ನೀವು ನನ್ನನ್ನ ಉಳಿಸಿಕೊಳ್ಳಿ, ನಾನು ನಿಮ್ಮನ್ನ ಉಳಿಸಿಕೊಳ್ತೇನೆ ಅಂತಾನೆ ಕುಮಾರಣ್ಣ ರಾಜ್ಯದ ಜನತೆಯತ್ತ ಅಧಿಕಾರ ನೀಡುವಂತೆ ಮನವಿ ಮಾಡಿಕೊಳ್ತಿದ್ರು. ಕುಮಾರಣ್ಣ ಉಳಿಬೇಕು ರಾಜಕೀಯದಲ್ಲಿ. ನಿಮ್ ಕುಮಾರಣ್ಣ ಇನ್ನೊಂದು 20 ವರ್ಷ ಆರೋಗ್ಯವಾಗಿರ್ಬೇಕು. ನಿಮ್ ಕುಮಾರಣ್ಣ ನಿಮ್ ಮುಂದೆ ಇನ್ನು ಬದುಕಿರ್ಬೇಕು ಅನ್ನೋದಿದ್ರೆ ಚುನಾವಣೆಯಲ್ಲಿ ನಿಮ್ಮ ಪಕ್ಷದ ಅಭ್ಯರ್ಥಿಯನ್ನ ಗೆಲ್ಲಿಸ್ಕೊಂಡ್ಬಂದ್ರೆ ನಿಮ್ ಕುಮಾರಣ್ಣ ಇನ್ನು ಬದುಕ್ತಾನೆ ಬಹಳ ದಿವಸ ಬದುಕಲ್ಲ. ಹೀಗೆ ಕುಮಾರಣ್ಣ ರಾಜ್ಯದ ಉದ್ದಗಲಕ್ಕೂ ತಿರುಗಿ ಮತಯಾಚಿಸಿದ್ರು. ಈ ಬಾರಿ ಮತದಾರರು ಎರಡೂ ಪಕ್ಷವನ್ನ ತಿರಸ್ಕರಿಸಿ ಜೆಡಿಎಸ್ ಕೈ ಹಿಡಿತಾರೆ ಅಂತಾನೆ ನಂಬಿದ್ರು. ಕೊನೆಗೆ ಕಿಂಗ್ ಮೇಕರ್ ಅನ್ನೋ ಸತ್ಯವನ್ನ ಒಪ್ಕೊಂಡಿದ್ರು. ಎಕ್ಸಿಟ್ ಪೋಲ್ಗಳು ಕೂಡ ಜೆಡಿಎಸ್ಗೆ 25ರಿಂದ 30 ಅಂತಿದ್ದ ಹಾಗೆ ಕುಮಾರಣ್ಣನ ಮನಸ್ಸಲ್ಲಿ ಅದೇನು ಮೂಡ್ತೋ ಏನೋ, ಸೀದಾ ಫ್ಲೈಟ್ ಹತ್ತಿ ಸಿಂಗಾಪುರ್ಗೆ ಹಾರಿದ್ದಾರೆ. ಆದ್ರೆ ಕುಮಾರಸ್ವಾಮಿ ಅವರು ಈಗ ಸಿಂಗಾಪುರ್ಗೆ ಹಾರೋಕೆ ಕಾರಣವೂ ಇದೆಯಂತೆ. ಮೊದಲೇ 2 ಬಾರಿ ಹಾರ್ಟ್ ಸರ್ಜರಿಗೆ ಒಳಗಾಗಿದ್ದ ಕುಮಾರಸ್ವಾಮಿ ಅವರು ಚುನಾವಣೆಯಲ್ಲಿ ದಣಿ ಬರೆಯದಂತೆ ರಾಜ್ಯವೆಲ್ಲ ಸುತ್ತಾಡಿದ್ರು. ಆರೋಗ್ಯವನ್ನು ಲೆಕ್ಕಿಸದೆ ಜನರಿಗಾಗಿ ಈ ಬಾರಿ ಪ್ರಾದೇಶಿಕ ಪಕ್ಷವನ್ನ ಅಧಿಕಾರಕ್ಕೆ ತರಬೇಕೆಂಬ ಹಠಕ್ಕೆ ಬಿದ್ದು ಊರೂರು ಸುತ್ತಿದ್ರು. ಸಾಲದಕ್ಕೆ ವಿರೋಧಿಗಳ ಹಾವಳಿ ಬೇರೆ. ಅಪ್ಪನನ್ನ ಬೈತಿದ್ರೆ ಅವರಪ್ಪನಾಡಿಗೂ ಕೂಡ ಗೆಲ್ಲಲ್ಲ ಅಂತಿದ್ರೆ ಮಗನಾಗಿ ಹೇಗ್ ತಾನೇ ಸುಮ್ಮನಿರಲು ಸಾಧ್ಯ ಹೇಳಿ? ಹಾಗಾಗಿ ತಕ್ಕ ಉತ್ತರ ಕೊಡೋಕೆ ಸಿದ್ಧರಾದ್ರು. ಆದ್ರೆ ಈ ಬಾರಿ ಜನ ಜಾತ್ಯತೀತ ಜನತಾ ದಳವನ್ನ ಕೈ ಹಿಡಿತಾರಾ ಬಿಡ್ತಾರಾ ಅನ್ನೋದನ್ನ ಮೇ 15ರ ಸಂಜೆವರೆಗೂ ಕಾದು ನೋಡ್ಬೇಕು. ನಿವಾಸದಲ್ಲಿ ಶ್ರೀರಾಮುಲು ಫುಲ್ ರಿಲ್ಯಾಕ್ಸ್. ಇವತ್ತಿನ ದಿನಚರಿ ಬಗ್ಗೆ ಕೇಳಿದ್ರೆ ನೀವಾಗ್ತೀರಾ ಶಾಕ್. ವೋಟಿಂಗ್ ಮುಗಿತಾ ಇದ್ದ ಹಾಗೆ ಶ್ರೀರಾಮುಲು ತಮ್ಮ ಬಳ್ಳಾರಿಯ ಸಿರುಗುಪ್ಪ ರಸ್ತೆಯಲ್ಲಿರುವಂತಹ ಹವಂಬಾವಿ ಮನೆಯಲ್ಲಿ ಸ್ವಲ್ಪ ರಿಲ್ಯಾಕ್ಸ್ ಆಗಿದ್ರು. ಅಚ್ಚರಿ ಅಂದ್ರೆ ವಿಶೇಷ ಪೂಜೆ ಪ್ರಯುಕ್ತ ತಮ್ಮ ಮನೆಗೆಲಸದವರಿಗೆಲ್ಲ, ಅದರಲ್ಲೂ ಕನ್ಯೆಯರಿಗೆ ಮಾತ್ರ ತಾವೇ ತಿಂಡಿ ಬಡಿಸಿದ್ದು ಅಲ್ಲದೆ ಅವರೊಟ್ಟಿಗೆ ಫಲಹಾರವನ್ನು ಕೂಡ ಸ್ವೀಕರಿಸಿದ್ರು. ಜೊತೆಗೆ ಒಂದಷ್ಟು ಪತ್ರಿಕೆಗಳ ಮೇಲೆ ಕಣ್ಣಾಡಿಸಿದ ಅವರು ಮಾಧ್ಯಮದವರೊಂದಿಗೆ ಮಾತಿಗಿಳಿದ್ರು. ಭಾರತೀಯ ಜನತಾ ಪಾರ್ಟಿ ಯಾವೇ ಸಮೀಕ್ಷೆಗಳು ಮಾಡಿಕೊಂಡಿದ್ರು ಕೂಡ ಆ ಸಮೀಕ್ಷೆಗಳು ಎಲ್ಲ ಕೂಡ ಮೀರಿ ನಮ್ಮ ಭಾರತೀಯ ಜನತಾ ಪಾರ್ಟಿ ಗೆಲ್ಲಿತನ್ನಂತ ಲೆಕ್ಕಾಚಾರ ನಮ್ಮೆಲ್ಲರಲ್ಲಿ ಇದೆ. ಖರ್ಗೆ ಅವರು ಕೂಡ ಎಲ್ಲವನ್ನ ಮರೆತು ತಮ್ಮ ಆನಿವರ್ಸರಿಯಲ್ಲಿ ಕಳೆದು ಹೋಗಿದ್ರು. ಇದರ ಮಧ್ಯೆಯೂ ಕಾಂಗ್ರೆಸ್ ಗೆಲುವಿನ ಬಗ್ಗೆ ವಿಶ್ವಾಸ ವ್ಯಕ್ತಪಡಿಸಿದ ಅವರು ಸಿಎಂ ಅಭ್ಯರ್ಥಿ ಬಗ್ಗೆ ಮಾತ್ರ ನೋ ಕಮೆಂಟ್ ಅಂದ್ರು. ಬಹುಮತ ಬರೋದು ನಿಶ್ಚಿತ. ಅದು 113 ಮೇಲೆ 20 ಆಗ್ಬೋದು, 25 ಆಗ್ಬೋದು, 14 ಆಗ್ಬೋದು, ಹಿಂಗೆ. ಬಟ್ ಬಹುಮತ ಬರೋದು ಫೀಡ್ಬ್ಯಾಕ್ ಬರ್ತಾ ಇದೆ. ಒಟ್ನಲ್ಲಿ ವೋಟಿಂಗ್ ಮುಗಿತಾ ಇದ್ದ ಹಾಗೆ ಎಲ್ಲರೂ ಕೂಡ ಸ್ವಲ್ಪ ರಿಲ್ಯಾಕ್ಸ್ ಆಗಿದ್ರು. ರಿಸಲ್ಟ್ ಏನಾಗಲಿದೆಯೋ ಏನು ಅನ್ನೋ ಆತಂಕ ಮಾತ್ರ ಒಳಗೊಳಗೆ ಇದ್ದೇ ಇದೆ. ಸದ್ಯ ಎಲ್ರಿಗೂ ಕೂಡ ನಾವೇ ಗೆಲ್ತೀವಿ ಅನ್ನೋ ಭರವಸೆ ಕೂಡ ಇದೆ. ಆದ್ರೂ ಫಲಿತಾಂಶದ ದಿನದ ಟೆನ್ಷನ್ ನಿಂದ ಮಾತ್ರ ಹೊರಗೆ ಬರೋಕೆ ಸಾಧ್ಯವಾಗ್ತಿಲ್ಲ. ಮೇ 15ರ ಫಲಿತಾಂಶ ಇದೀಗ ಎಲ್ಲ ನಾಯಕರನ್ನ ಮಾತ್ರವಲ್ಲದೆ ಜನರನ್ನು ಕೂಡ ತುದಿಗಾಲಲ್ಲಿ ನಿಲ್ಲುವಂತೆ ಮಾಡಿರುವುದು ಮಾತ್ರ ಸುಳ್ಳಲ್ಲ. ವೋಟಿಂಗ್ ದಿನದ ಒಂದು ಟೆನ್ಷನ್ ಮುಗಿದು ಇದೀಗ ಎಲ್ಲರಿಗೂ ರಿಸಲ್ಟ್ ದಿನದ ಟೆನ್ಷನ್. ಮೇ 15ಕ್ಕೆ ಯಾರು ಗೆಲ್ತಾರೋ ಯಾರು ಸೋಲ್ತಾರೋ ಅನ್ನೋದೇ ಒಂದು ಚಿಂತೆ ಆಗಿದೆ. ಕೆಲ ಅಭ್ಯರ್ಥಿಗಳ ಎದೆ ಬಡಿತವಂತೂ ಡಬಾ ಡಬಾ ಅಂತ ಹೊಡ್ಕೊಳ್ತಾ ಇದೆ. ಇದೆಲ್ಲದಕ್ಕೂ ಮೇ 15ಕ್ಕೆ ಉತ್ತರ ಸಿಗಲಿದೆ. ಇದೇ ಹೊತ್ತಿನ ವಿಶೇಷ. ನೆನಪಿರ್ಲಿ, ನ್ಯೂಸ್ ಅಂದ್ರೆ ಪಬ್ಲಿಕ್ ಟಿವಿ.